ಟಿವಿ9 ಮುಖೇನವಾಗಿ ಚಾರ್ಜ್ ಶೀಟ್ ಮಾಹಿತಿಯನ್ನು ದರ್ಶನ್ ಕೂಡ ಪಡೆದುಕೊಂಡಿದ್ದಾರೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಟಿವಿ9 ಅನ್ನು ದರ್ಶನ್ ವೀಕ್ಷಿಸ್ತಾ ಇದ್ರು. ಟಿವಿ9 ವೀಕ್ಷಿಸುತ್ತಾ ಚಾರ್ಜ್ ಶೀಟ್ನ ಮಾಹಿತಿಯನ್ನು ದರ್ಶನ್ ಪಡೆದುಕೊಂಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ದಿನದಿಂದ ಸೆಲ್ನಲ್ಲಿ ಅವರು ಟಿವಿ9 ಅನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ದರ್ಶನ್ ಇಲ್ಲಿ ಮೊನ್ನೆನೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದಂಥ ಒಂದು ಅನುಮತಿಯನ್ನು ಕೇಳ್ಕೊಂಡಿದ್ರು. ಆ ಕಾರಣಕ್ಕಾಗಿಯೇ ಅವರಿಗೆ ಅನುಮತಿಯನ್ನು ಕೂಡ ನೀಡಲಾಗಿದೆ. ಟಿವಿಯನ್ನು ನೋಡೋದಕ್ಕೆ ಅವರಿಗೊಂದು ಅವಕಾಶ ಕೊಡಲಾಗಿದೆ. ಅದರಂತೆ ಅವರು ಟಿವಿ9 ಅನ್ನು ಹೆಚ್ಚಾಗಿ ವಾಚ್ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ ಅಂತಂದರೆ ನೀವು ನಿನ್ನೆಯಿಂದ ಗಮನಿಸಿರ್ಬೋದು, ಟಿವಿ9 ಕೂಡ ಈ ಹಿಂದೆಯಿಂದ ಏನೇನು ಸುದ್ದಿಯನ್ನು ಬಿತ್ತರಿಸಿತ್ತು ಅದು ಇವತ್ತು ಚಾರ್ಜ್ ಶೀಟ್ನಲ್ಲಿ ಏನೇನು ವಿಚಾರಗಳು ಉಲ್ಲೇಖ ಆಗಿದೆ 99.9% ಆಲ್ಮೋಸ್ಟ್ ಎಲ್ಲವೂ ಕೂಡ ಟಿವಿ9 ಅವತ್ತು ಏನು ಹೇಳಿತ್ತು ಅದೇ ರೀತಿಯಾದಂಥ ಅಂಶಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಅಷ್ಟೊಂದು ನಿಖರವಾದಂಥ ಪೊಲೀಸ್ ಮೂಲಗಳ ಮಾಹಿತಿಯನ್ನು ಇಟ್ಕೊಂಡು ಟಿವಿ9 ಸುದ್ದಿಯನ್ನು ಬಿತ್ತರಿಸ್ತಾ ಇತ್ತು. ಈಗ ನಿನ್ನೇನೂ ಅಷ್ಟೇ ಚಾರ್ಜ್ ಶೀಟ್ನಲ್ಲಿ ಏನಿದೆ ಅದಕ್ಕೆ ಸೀಮಿತವಾಗಿ ಟಿವಿ9 ಸುದ್ದಿಯನ್ನು ಬಿತ್ತರಿಸಿರುವಂಥದ್ದು. ಊಹಾಪೋಹಗಳಿಗೆಲ್ಲ ಇಲ್ಲಿ ಅವಕಾಶ ಇಲ್ಲ. ಹೀಗಾಗಿ ದರ್ಶನ್ ಕೂಡ ಟಿವಿ9ನಲ್ಲಿ ಏನೇನು ವಿಚಾರಗಳು ಪ್ರಸ್ತಾಪ ಆಗಿದೆ, ಚಾರ್ಜ್ ಶೀಟ್ನಲ್ಲಿ ಏನೇನು ಉಲ್ಲೇಖ ಆಗಿದೆ ಅನ್ನೋದನ್ನು ನೋಡಿ ತಿಳ್ಕೊಂಡಿದ್ದಾರೆ.